ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸರೋಜಾ. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ತುಟಿಯ ಮೇಲ್ಭಾಗದಲ್ಲಿ ಬೇಡವಾದ ಕೂದಲು ತುಂಬ ಜಾಸ್ತಿ ಇದೆ, ಏನು ಮಾಡಿದ್ರೂ ಸಹ ಕೂಡ ಹೋಗ್ತಿಲ್ಲ, ನಮಗೆ ಶಾಶ್ವತವಾಗಿ ಪರಿಹಾರ ಬೇಕು, ಏನೇ ಒಂದು ಮೇಕಪ್ ಮಾಡಿದ್ರೂ ಸಹ ಕೂಡ ಅದು ಎದ್ದು ಕಾಣಿಸುತ್ತೆ, ಅಲ್ಲದೆ ಹೊರಗಡೆ ಹೋಗೋದಕ್ಕೂ ಸಹ ಕೂಡ ತುಂಬಾ ನಾಚಿಕೆ ಆಗುತ್ತೆ. ಸೊ ಪರ್ಮನೆಂಟ್ ಸೊಲ್ಯೂಷನ್ ಸಿಗುವಂತಹ ಒಂದು ಹೋಮ್ ರೆಮಿಡಿ ಇದ್ದರೆ ತಿಳಿಸಿ ಅಂತ ನನಗೆ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ಈ ಒಂದು ಬೇಡವಾದ ಕೂದಲು ಬರುವಂತಹ ಒಂದು ಕಾರಣ ಬಂದು ಸ್ನೇಹಿತರೆ, ಮೇಯ್ನಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್, PCOD ಸಮಸ್ಯೆ ಏನಾದರೂ ಇದ್ದರೆ, ಸೊ ಅಂಥವ್ರಿಗೆಲ್ಲ ಸಹ ಕೂಡ ಈ ಒಂದು ಪ್ರಾಬ್ಲಮ್ ಅನ್ನೋದು ಕಾಡುತ್ತೆ. ಅಲ್ಲದೆ ಅವ್ರ ತಾಯಂದ್ರಿಗೆ ಏನಾದರೂ ಈ ಒಂದು ಸಮಸ್ಯೆ ಅನ್ನೋದಿದ್ದರೆ ಅದು ಅವರ ಮಗಳಿಗೂ ಸಹ ಕೂಡ ಬರುವಂಥ ಚಾನ್ಸಸ್ ಅನ್ನೋದು ಇರುತ್ತೆ. ಸೊ ಈ ರೀತಿಯಾಗಿ ತುಟಿಯ ಮೇಲ್ಭಾಗದಲ್ಲಿ ಅನ್ವಾಂಟೆಡ್ ಹೇರ್ ಅನ್ನೋದು ನಮಗೆ ಬರ್ತಾ ಹೋಗುತ್ತೆ, ಸ್ಪೆಷಲಿ ಅಪ್ಪರ್ ಲಿಪ್ ಮೇಲೆ. ಸೊ ಆ ರೀಸನ್ಗೆ ನಾನು ಈ ದಿನ ನಿಮಗೆ ಒಂದು ಸಿಂಪಲ್ ಆಗಿರುವಂಥ ಹೋಮ್ ರೆಮಿಡಿ, ಇದು ಮನೆಯಲ್ಲೇ ಸಿಗುವಂತಹ ಒಂದು ಪದಾರ್ಥಗಳಿಂದ ಮಾಡುವಂತಹದ್ದು, ನಿಮಗೆ ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ. ಈ ಒಂದು ಹೋಮ್ ರೆಮಿಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಕ್ಲೀನಾಗಿರುವಂಥ ಬೌಲ್ನ ತೆಗೆದುಕೊಂಡು ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಬೇಕಿಂಗ್ ಸೋಡಾವನ್ನು ತೆಗೆದುಕೊಳ್ಬೇಕು. ಅಂದರೆ ದೋಸೆ ಇಡ್ಲಿಗೆಲ್ಲ ಸಹ ಕೂಡ ನೀವು ಬಳಸ್ತೀವಲ್ವ, ಬೋಂಡಾಗೆಲ್ಲಗೂ ಆ ಒಂದು ಸೋಡಾವನ್ನು ಹಾಕ್ಕೊಂಡಿದ್ದೀನಿ, ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ ಅಲ್ಲ, ಬೇಕಿಂಗ್ ಸೋಡಾ ಮಾತ್ರ ಬೇಕಾಗುತ್ತೆ. ನಂತರ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ಟೇಬಲ್ ಸಾಲ್ಟ್ ಅಂದರೆ ಪುಡಿ ಉಪ್ಪನ್ನು ತೆಗೆದುಕೊಳ್ಬೇಕು. ಅಕಸ್ಮಾತ್ ನಿಮ್ಮ ಮನೇಲಿ ಏನಾದರೂ ಕಲ್ಲುಪ್ಪಿತ್ತು ಅನ್ನೋದಾದರೆ ಅದನ್ನು ಪೌಡರ್ ಮಾಡಿ ಸಹ ಕೂಡ ತೆಗೆದುಕೊಳ್ಬಹುದು. ಸೊ ನಂತರ 2 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆನ ಯೂಸ್ ಮಾಡ್ತಿದ್ದೀನಿ. ಸೊ ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ನೀರೇನಾದರೂ ಹಾಕಿದ್ರೆ ಉಪ್ಪು ಕರಗುತ್ತೆ. ಸೊ ನೀವು ಅಕಸ್ಮಾತ್ ತೆಂಗಿನೆಣ್ಣೆ ಹಾಕೋದ್ರಿಂದ ಉಪ್ಪು ಕರಗೋದಿಲ್ಲ. ಸೊ ಮೇನ್ ರೀಸನ್ ಬಂದು ನಾನು ಇಲ್ಲಿ ತೆಂಗಿನೆಣ್ಣೆ ಹಾಕೋದಕ್ಕೆ ಉಪ್ಪು ಕರಗೋದಿಲ್ಲ ತೆಂಗಿನೆಣ್ಣೆಯಲ್ಲಿ ಅಂತ ಅಷ್ಟೇ. ನೀವು ಬೇಕಿದ್ದಲ್ಲಿ ಆಲಿವ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಬೋದು, ಆಲ್ಮಂಡ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಬೋದು. ತೆಂಗಿನೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಹೊರಗಡೆನೇ ಇಟ್ಟು ಸ್ಟೋರ್ ಮಾಡಿ ಸಹ ಕೂಡ ಯೂಸ್ ಮಾಡ್ಬೋದು. ಸೊ ಏನಿಲ್ಲ ಸ್ನೇಹಿತರೆ, ವಾರದಲ್ಲಿ ಒಂದೆರಡು ಸಲ ಆಗಿರ್ಬೋದು, 3 ಸಲ ಆಗಿರ್ಬೋದು, ಸೊ ಅಥವಾ ದಿನ ಬಿಟ್ಟು ದಿನ ಈ ಒಂದು ಮಿಶ್ರಣವನ್ನು ನೀವು ತುಟಿಯ ಮೇಲ್ಭಾಗಕ್ಕೆ ಹಚ್ಕೊಳ್ಬೇಕಾಗುತ್ತೆ. ಎಲ್ಲೆಲ್ಲಿ ನಿಮಗೆ ಅನ್ವಾಂಟೆಡ್ ಹೇರ್ ಇರುತ್ತೋ ಅಲ್ಲಿ, ಅಂದರೆ ತುಟಿಯ ಮೇಲ್ಭಾಗದಲ್ಲಿ ಮಾತ್ರ ಹಚ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಫೇಸೆಲ್ಲ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಫೇಸೆಲ್ಲ ಅನ್ವಾಂಟೆಡ್ ಹೇರ್ ಇತ್ತು ಅಂತ ಯಾವುದೇ ಕಾರಣಕ್ಕೂ ಹಚ್ಚೋದಕ್ಕೆ ಹೋಗಬೇಡಿ. ತುಟಿಯ ಮೇಲ್ಭಾಗದಲ್ಲಿ ಮಾತ್ರ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಸೊ ಇದೇ ರೀತಿಯಾಗಿ ನೀವು ವಾರಕ್ಕೆ 3 ಬಾರಿಯಾಗಿ ಈ ಒಂದು ಮಿಶ್ರಣವನ್ನು ಹಚ್ಚೋದ್ರಿಂದ ಬೇಡವಾದ ಕೂದಲು ಅನ್ನೋದು ಶಾಶ್ವತವಾಗಿ ನಿವಾರಣೆ ಆಗುತ್ತೆ. ನಿಮಗೆ ತುಟಿಯ ಮೇಲ್ಭಾಗದಲ್ಲಿರುವಂತಹ ಬೇಡವಾದ ಕೂದಲು ಅದು ನಿಮಗೆ ಶಾಶ್ವತವಾಗಿ ಹೋಗಬೇಕು ಅನ್ನೋದಾದರೆ ನೀವು ಈ ಒಂದು ಹೋಮ್ ರೆಮಿಡಿನ ಆರಾಮಾಗಿ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಸೆನ್ಸಿಟಿವ್ ಸ್ಕಿನ್ ಅವರು ಬೇಡ, ಕೇವಲ ಡ್ರೈ ಸ್ಕಿನ್ ಮತ್ತು ಆಯಿಲಿ ಸ್ಕಿನ್ ಅವರು ಮತ್ತು ನಾರ್ಮಲ್ ಸ್ಕಿನ್ ಅವ್ರು ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಸೆನ್ಸಿಟಿವ್ ಸ್ಕಿನ್ ಅವರು ಯೂಸ್ ಮಾಡೋದು ಬೇಡ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಏನಾದರೂ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.